ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳೊಂದಿಗೆ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ. ಆರ್ಬಿಐ ನಿರ್ದೇಶನಗಳನ್ನು ಪಾಲಿಸಲು ಶಾಸಕ ಜಯಚಂದ್ರ ಸೂಚನೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳು ಬಡಜನರ ಜೊತೆ ಚೆಲ್ಲಾಟ ಆಡ್ತಾ ಇದ್ದು, ಫೈನಾನ್ಸ್ಗಳ ಕಿರುಕುಳದಿಂದ ಬೇಸತ್ತು ಅನೇಕರು ಸೂಸೈಡ್ ಮಾಡಿಕೊಳ್ತಿದ್ದಾರೆ. ಮತ್ತೆ ಕೆಲವರು ಊರನ್ನೇ ಬಿಟ್ಟು ಹೋಗ್ತಿದ್ದಾರೆ. ಹೀಗಾಗಿ ಸರ್ಕಾರದ ನಿರ್ದೇಶನದಂತೆ ಶಿರಾದ ಶಾಸಕ ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ಆಡಳಿತ ಸೌಧ ಸಭಾಂಗಣದಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಡಿವೈಎಸ್ಪಿ ಬಿ ಶೇಖರ್, ತಹಸೀಲ್ದಾರ್, ತಾಲೂಕು ಪಂಚಾಯತ್ ಇಒ ಹರೀಶ್, ನಗರಸಭೆ ಆಯುಕ್ತ ರುದ್ರೇಶ್ ಸೇರಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅಧಿಕಾರಿಗಳು ಭಾಗಿಯಾಗಿದ್ರು. ನೋಡಿ, ಈ ಸರ್ ಹೇಳಿದ ಲೆಕ್ಕಾಚಾರದಲ್ಲಿ ಈ ಕೇಸ್ ಎಲ್ಲಾಗ್ತಾ ಇದೆ ಅಂದ್ರೆ ಯಾವುದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಇಮಿಡಿಯೇಟ್ ಆಗಿ ಅಬ್ಸ್ಕ್ಯಾಂಡ್ ಆಗ್ತಾನೆ. ಅಬ್ಸ್ಕ್ಯಾಂಡ್ ಆದಾಗ ಇವ್ರ ಕಂಪ್ನಿಯವ್ರು ಏನ್ ಮಾಡ್ತಾರೆ, ಅವನ್ನ ಎಕ್ದಮ್ ಟರ್ಮಿನೇಟ್ ಮಾಡ್ತಾರೆ. ಟರ್ಮಿನೇಟ್ ಮಾಡಿ ಇಫಿಫೆಕ್ಟ್ಸ್ ಅಲ್ಲಿ ಶೋ ಮಾಡ್ತಾರೆ. ಅವಾಗ ಅವ್ನು ಎಲ್ಲೂ ಕೆಲಸ ಸಿಗಲ್ಲ. ಅವಾಗ ನಾವು ಅಲ್ಟಿಮೇಟ್ ದಾರಿ ಬಂದು ಇದಾಗುತ್ತೆ. ಅರ್ಥ ಆಯ್ತಾ? ನಿಮ್ಮಲ್ಲಿ ಯಾರೇ ಎಂಪ್ಲಾಯಿಗೆ ಗೈಡ್ ಮಾಡಿ ಹೇಳಿ, ನನ್ನ ಕೆಲಸ ಬೇಡ ಬಿಟ್ಟು ಹೋಗ್ತೀನಿ ಅಂದರೆ ಅವ್ನು ನೋಟಿಸ್ ಪೀರಿಯಡ್ ಏನಿದೆ ಕರೆಕ್ಟಾಗಿ ಸರ್ವ್ ಮಾಡಿ, ಅವನು ಏನು ಮಿಸ್ಟೇಕ್ಸ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಆಚೆ ಹೋಗ್ಬೇಕು ಅವರು. ಇಲ್ಲ ಅಂದಾಗ ಈ ಥರದ ಕ್ರೈಸಿಸ್ಗಳು ಆಗೋದಕ್ಕೆ ನಾವೇ ಹೊಣೆಗಾರ ಆಗ್ತೀವಿ. ಒಂದು. ಎರಡನೇದಾಗಿ ಸ್ಟಾಫ್ಗಳಿಗೆ ಆದಷ್ಟು ಬೂಸ್ಟ್ ಅಪ್ ಮಾಡಿ. ಅರ್ಥ ಆಯ್ತಾ? ಸುಮ್ಮನೆ ಥ್ರೆಟ್ ಮಾಡೋದಲ್ಲ ಅವರು. ಅರ್ಥ ಆಯ್ತು? ಈಗಿನ ಟೈಮ್ ಇಲ್ಲ, ನಿಂದು ಇದಾಗಲೇಬೇಕು, ಇಷ್ಟೇ ಆಗಬೇಕು ಅನ್ನೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಅಲ್ಲ, ಅರ್ಥ ಆಯ್ತಾ? ಸ್ವಲ್ಪ ದಿನ ಕನಿಷ್ಠ ಅಂದ್ರೆ ಇನ್ನು 4-5 ತಿಂಗಳಂತೂ ಇದೇ ಮುಗ್ಗಟ್ಟಿದ್ದೇ ಇರುತ್ತೆ ನಮಗೆ. ಅರ್ಥ ಆಯ್ತಾ? ಅದನ್ನ ಆಚೆ ಬರಬೇಕು ಅಂದ್ರೆ ಸ್ಟಾಫ್ ಕೂಡ ಬೂಸ್ಟ್ ಅಪ್ ಆಗಬೇಕು, ಮೆಂಬರ್ಗೂ ಕೂಡ ಕಾಲಾವಕಾಶ ಕೊಡಬೇಕು. ಲೋನ್ ಬೇಕೇ ಬೇಕು ಮೆಂಬರ್ಗಳಿಗೆ. ಅರ್ಥ ಮಾಡ್ಕೊಳ್ಳಿ. ಈ ಕ್ಷಣದಲ್ಲಿ ದುಡ್ಡಿಲ್ಲ, ರಿಸ್ಕ್ ಆಗುತ್ತೆ. 6,000 ಕಟ್ಟದಾಗ 3,000 ಕಟ್ತಾಳ. ಅದನ್ನ ಹೆಂಗ್ ಮಾಡಬೇಕು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಆಚೆ ತಗೊಂಬರಕ್ ನೋಡಿ. ಹೊರತು ಇದು ಒಬ್ಬರಿಂದ ಆಗಲ್ಲ. ಅರ್ಥ ಆಯ್ತು ಹೇಳ್ತಿರೋದು? ನಾವೆಲ್ಲ ಕೈ ಜೋಡಿಸಿದ್ರೆ ಸಿರಾ ತಾಲೂಕಲ್ಲಿ ಹತ್ರಗೆ ಇನ್ನೊಂದು ಕಂಪ್ಲೇಂಟ್ ಬರಬಾರ್ದು ಅನ್ನೋದು ನಾವು ನೋಡ್ಕೋಬೇಕು. ಇನ್ನೊಂದೇನು, ಯಾವುದೇ ಕಾರಣಕ್ಕೂ ಆ ಮೆಂಬರು ಮನೇಲಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಆ ಮನೆ ಹತ್ರ ನಿಂತ್ಕೊಕೊಡು. ಯಾರು ಲೋನ್ ತಗೊಂಡಿರ್ತಾರೋ ಅವ್ರು ಮಾತ್ರ ಇದ್ರೆ ಮಾತ್ರ ನೀವು ಮಾತಾಡಿ. ಅವ್ರು ಇಲ್ಲ ಹೋಗ್ಬಿಟ್ರೆ ಅವ್ರ ಮಕ್ಳು ಇರ್ತಾರೆ, ಮೆಚೂರ್ಡ್ ಹೆಣ್ಮಕ್ಳು ಇರ್ತಾರೆ. ಅರ್ಥ ಆಯ್ತಾ? ಡಿಗ್ರಿ ಅದಿದ್ದು ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೀವು ಏನೇನೋ ಬೇರೆ ಅನ್ಬಿಹೇವ್ ಲ್ಯಾಂಗ್ವೇಜ್ ಬಳಸೋದು ದಯವಿಟ್ಟು ಮಾಡಿ. ಮಾನಸಿಕ ಹಿಂಸೆ ಕೊಡಬೇಡಿ. ಯಾಕೆಂದ್ರೆ ಮಾಡೋಣಪ್ಪ. ಈ ವೇಳೆ ಸುದೀರ್ಘವಾಗಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳೊಂದಿಗೆ ಶಾಸಕ ಜಯಚಂದ್ರ ಮೀಟಿಂಗ್ ನಡೆಸಿದ್ದು, ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಹಲವು ನಿರ್ದೇಶನ ನೀಡಿದ್ರು. ಸಾಲ ನೀಡುವಾಗ ಮತ್ತು ಹಿಂಪಡೆಯುವಾಗ ಏನೆಲ್ಲ ಮಾರ್ಗಸೂಚಿ ಕ್ರಮಗಳನ್ನು ಪಾಲಿಸಬೇಕು ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ದೇಶನಗಳನ್ನು ನೀಡಿದೆ. ಅವುಗಳನ್ನು ಹಣಕಾಸಿನ ವ್ಯವಹಾರ ನಡೆಸುವ ಸಂಸ್ಥೆಗಳು, ವ್ಯಕ್ತಿಗಳು ಕಡ್ಡಾಯವಾಗಿ ಪಾಲಿಸಬೇಕೆಂದು ಶಾಸಕ ಟಿಬಿ ಜಯಚಂದ್ರ ಸೂಚಿಸಿದ್ರು. ಇನ್ನು ಸಾಲ ನೀಡುವಾಗ ಬಡ್ಡಿದಾರ, ಹಿಂಪಡೆಯುವ ಅವಧಿ, ಪ್ರೊಸೆಸಿಂಗ್ ಶುಲ್ಕ ಹಾಗೂ ಹೆಚ್ಚುವರಿ ಶುಲ್ಕಗಳು ಏನೇ ಇದ್ರೂ ಸಾಲ ಪಡೆದವರಿಗೆ ಮುಂಚಿತವಾಗಿಯೇ ತಿಳಿಸಬೇಕು. ಯಾವುದೇ ಶುಲ್ಕಗಳನ್ನು ಮುಚ್ಚಿಡುವಂತಿಲ್ಲ ಎಂದು ಖಡಕ್ ಆಗಿ ಸೂಚನೆಯನ್ನ ನೀಡಿದ್ದಾರೆ. ಈಗಾಗಲೇ ನಾವು ಯಾವ ಉದ್ದೇಶಕ್ಕೋಸ್ಕರ ಸಭೆ ಕರೆದಿದ್ದೀವಿ ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಅರ್ಥ ಆಗಿದೆ. ಇದೆಲ್ಲಾದರೆ ಈ ಸಾಲ ವಸೂಲಿಗೆ ಹೋದಾಗ ಅಂತ ಸಂದರ್ಭದಲ್ಲಿ ಆತ್ಮಹತ್ಯೆಗಳಾಗಿರ್ತಕ್ಕಂಥದ್ದು, ಪ್ರಾಣಕ್ಕೆ ಹಾನಿಯಾಗಿರ್ತಕ್ಕಂಥದ್ದು, ಇದೆಲ್ಲದೂ ಕೂಡ ಅವರ ಪ್ರಾಣ ಹಾನಿ ಆಗೋದಕ್ಕೆ ಪ್ರಚೋದನೆ ಆಗ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ. ಅಂದರೆ ಇದನ್ನು ಯಾವುದೇ ರೀತಿಯಲ್ಲೂ ಕೂಡ ಯಾರು ಮನಿ ಲೆಂಡರ್ಸ್ ಇರ್ತಾರೆ, ಮನಿ ರಿಸೀವರ್ಸ್ ಇರ್ತಾರಲ್ಲ, ಅವ್ರಿಗೂ ಕೂಡ ಒಂದು ರಕ್ಷಣೆ ಕೊಡಬೇಕು ಅಂತೇಳಿ. ಯಾವುದೇ ರೀತಿಯಲ್ಲೂ ಕಿರುಕುಳ ಆಗಬಾರ್ದು, ಮಧ್ಯವರ್ತಿಗಳಿಂದ ತೊಂದರೆ ಆಗಬಾರ್ದು, ಈ ಏಜೆನ್ಸಿಗಳಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆ ಒಂದು ಪ್ರಿಕಾಷನ್ ಮೆಷರ್ ಕಾನೂನು ಪ್ರಕಾರ ತಗೊಂಡಿದೆ. ಅದನ್ನು ಹೇಳಬೇಕಾದಾಗ ಎಲ್ಲರೂ ಹೇಳ್ತಾರೆ, ಅಂದರೆ ಇನ್ಮೇಲೆ ಏನೇ ಆದರೂ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಆಕ್ಷನ್ಗೆ ನಿಮಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಫೀಲಿಂಗ್ ಬೇಡ. ಇನ್ನೂ ಆರ್ಡಿನೆನ್ಸ್ ಏನು ಬಂದಿಲ್ಲ. ಆರ್ಡಿನೆನ್ಸ್ ಇವತ್ತು ನಾಳೆ ಬರ್ಬೋದು. ಎಲ್ಲದಕ್ಕೂ ಕೂಡ ತಾನು ತಪ್ಪು ಮಾಡಬಾರ್ದು ಅನ್ನೋದಕ್ಕೆ, ತಪ್ಪು ಮಾಡದೆ ಹೆಂಗಿರಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಇರುತ್ತೆ ವಿನಃ ಇನ್ನು ಬೇರೆ ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ. ತಪ್ಪಿನೂ ಕೂಡ ನಿಮ್ಮ ಕಡೆಯಿಂದ ತಪ್ಪಾಗಬಾರ್ದು. ಈಗ ನೋಡಿ, ರೈತರು ಯಾವಾಗಲೂ ಕಷ್ಟದಲ್ಲಿದ್ದಾರೆ, ಈಗಲೂ ಕೂಡ ಇದ್ದಾರೆ. ಒಂದಲ್ಲ ಒಂದು ದಿವಸ ಹವ್ಯಾಸಕ್ಕೆ ಬಿದ್ದು ಸಾಲಕ್ಕೋಸ್ಕರ ಬರ್ತಾರೆ. ಆದರೆ ನೀವು ಸಾಲ ಕೊಡಬೇಕಾದಾಗ ನೀವು 100 ಸರಿ ಯೋಚನೆ ಮಾಡಿ. ಅವನು ನೀವು 100 ರೂಪಾಯಿ ಕೊಟ್ಟರೆ ಅವ್ನು 105 ರೂಪಾಯಿಗೆ ಅವನಿಗೆ ಲಾಭ ಇದೆ ಅನ್ನಂಗಿದ್ರೆ ಮಾತ್ರ ಕೊಡಿಲ್ಲದ್ರೆ ಕೊಡೋಕೆ ಹೋಗಬೇಡಿ. ನೀವು ಹಬ್ಬಕ್ಕೆ, ಮದುವೆಗಳಿಗೆ, ಇನ್ನೊಂದಕ್ಕೆ ಮಾತ್ರ ನೀವು ಕೊಡೋಕೆ ಹೋಗಬೇಡಿ. ಆ ರೀತಿಯಾಗಿ ನೀವು ಎಚ್ಚರಿಕೆ ವಹಿಸಿದರೆ, ನೀವು ಅವ್ರಿಗೆ ಅಡ್ವೈಸ್ ಮಾಡಿದರೆ ಸಾಕಾಗುತ್ತೆ. ನೋಡಪ್ಪ, ನೀನು ಸಾಲಕ್ಕೆ ಬಂದಿದೆಯಾ, ಮದುವೆಗೆ ಮಾಡ್ಕೋಬೇಡ, ಇದು ಮಾಡಬೇಡ ಹಿಂಗೆ ಅಂತ ಹೇಳಿದ್ರೆ ಅವರೇ ಕೇಳ್ತಾರೆ. ಜನ ಇವತ್ತು ಕೂಡ ಯಾರೋ ಸಾಲ ಕೊಡೋರು ಇರ್ತಾರಲ್ಲ, ಈ ಸಾಲ ಕೊಡೋರು, ದುಡ್ಡು ಕೊಡೋರು ಇರ್ತಾರಲ್ಲ, ಅವ್ರಿಗೆ ಭಾಳ ಗೌರವ ಕೊಡ್ತಾರೆ ಹಳ್ಳಿಯಲ್ಲಿ. ಈಗ ಊರಿನಲ್ಲಿ
ಈ ಪಟೇಲರು ಶಾನ್ಭೋಗರು ಭಾಳ ಗೌರವ ಕೊಡೋದು ಕಾರಣ ಏನಂದರೆ ದುಡ್ಡು ಕೊಡೋರು, ಸಂದರ್ಭ ಕೊಡೋರು, ರಕ್ಷಣೆ ಮಾಡೋದು ಇದೆಲ್ಲದು ಮಾಡ್ತಾರೆ ಅಂತೇಳಿ ಗೌರವ ಕೊಡ್ತಾರೆ. ಈಗಲೂ ಕೂಡ ಅದೇ ಸಂಸ್ಕಾರ ಇದೆ ನಮ್ಮ ಜನಗಳಲ್ಲಿ. ನೀವು ಹುಷಾರಾಗಿರಿ, ಯಾವುದೇ ರೀತಿಯಲ್ಲೂ ಕೂಡ ಅತಿರೇಕಕ್ಕೆ ಹೋಗಬಾರ್ದು, ನಿಮ್ಮಿಂದ ತಪ್ಪಾಗಬಾರ್ದು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.